ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಮಾಡಬಹುದಾದಂತಹ ಒಂದು ಬನ್ಸಿನ ರೆಸಿಪಿಯನ್ನು ನೋಡೋಣ. ಬಾಳೆಹಣ್ಣಿನಿಂದ ನಾವು ಬನ್ಸನ್ನು ಮಾಡೋದು ಮಾಮೂಲಿಯಾಗಿರುತ್ತದೆ. ಆದರೆ ವರ್ಷಕ್ಕೊಮ್ಮೆ ಸಿಗುವಂತಹ, ವರ್ಷದಲ್ಲಿ ಕೆಲವು ದಿನಗಳು ಸಿಗುವಂತಹ ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಆರೋಗ್ಯಕರವಾದ ಮತ್ತು ಸ್ವಾದಿಷ್ಟವಾದ ಬನ್ಸನ್ನು ನಾವು ಮನೆಯಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ಬನ್ನಿ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಒಂದು ಬಟ್ಟಲಿನಷ್ಟು ಹಲಸಿನ ಹಣ್ಣನ್ನು ಬೀಜ ಸಪ್ರೇಟ್ ಮಾಡಿ ತೆಗೆದುಕೊಳ್ಳಬೇಕು. ನಂತರ 1 ಕಪ್ನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಹುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಬೇಕಾದಷ್ಟು ಮೈದಾ ಹಾಕಿ ಸ್ವಲ್ಪ ಜೀರಿಗೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಇದು ಬಾಳೆಹಣ್ಣಿನ ಬನ್ಸಿಗೆ ನಾವು ಹಿಟ್ಟು ಕಲಸುವಾಗ ಅಂಟುವಂತೆ ಅಂಟಿಕೊಳ್ಳುವುದಿಲ್ಲ. ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾದಿಕೊಳ್ಳಬೇಕು. ಚೆನ್ನಾಗಿ ನಾದಿಕೊಂಡು 7ರಿಂದ 8 ಗಂಟೆಗಳ ಕಾಲ ಒಂದು ಮುಚ್ಚಳ ಮುಚ್ಚಿ ಹಿಟ್ಟನ್ನು ಹಾಗೆಯೇ ರೆಸ್ಟ್ ಮಾಡಲು ಇಟ್ಟು ಬಿಡಿ. 8 ಗಂಟೆಯ ನಂತರ ಬಾಣಲೆಗೆ ಎಣ್ಣೆ ಹಾಕಿಕೊಂಡು ಪೂರಿ ಥರ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಬೇಕು. ಈಗ ನಿಮಗೆ ಸ್ವಾದಿಷ್ಟವಾದ ಮತ್ತು ಆರೋಗ್ಯಕರವಾದ ಬಲು ಅಪರೂಪದ ಹಲಸಿನ ಹಣ್ಣಿನ ಬನ್ಸ್ ಸವಿಯಲು ಸಿದ್ಧವಾಗಿರುತ್ತೆ. ಇದು ಬಾಳೆಹಣ್ಣಿನ ಬನ್ಸಿಗಿಂತಲೂ ತುಂಬ ಟೇಸ್ಟಾಗಿರುತ್ತೆ. ಇದರ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತದೆ. ಹಲಸಿನ ಹಣ್ಣು ಸಿಹಿಯಾದಷ್ಟು ಈ ಬನ್ಸ್ ಮಾಡಲು ತುಂಬ ಒಳ್ಳೆಯದು. ಇದು ಹಲಸಿನ ಹಣ್ಣಿನ ಬನ್ಸ್ ಅಂತ ಯಾರೂ ಹೇಳುವುದಿಲ್ಲ, ಅಷ್ಟು ರುಚಿಕರವಾಗಿರುತ್ತದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಇಂತಹ ಸಾಂಪ್ರದಾಯಿಕ ಅಡುಗೆಗಳು ಮತ್ತು ತುಂಬ ಸುಲಭವಾಗಿ ಮಾಡುವಂತಹ ಡೈಲಿ ಅಡುಗೆಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇವೆ. ವೀಕ್ಷಕರೇ, ಈಗ ನಿಮಗೆ ಸ್ವಾದಿಷ್ಟವಾದ ಹಲಸಿನ ಹಣ್ಣಿನ ಬನ್ಸ್ ಸವಿಯಲು ಸಿದ್ಧವಾಗಿರುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.